ಮಂತ್ರಿ ಕಾಶ್ಯಪ ಗೋತ್ರದ ಚಂದ್ರರಾಜ ಚಂದ್ರಾಂಬಿಕೆಯ ಮಗ ಮಂತ್ರಿ ಬಸವಣ್ಣನವರ ಶಾಸನ ಈ ರೀತಿಯಾಗಿ ಇದೆ. ಆ ಚಂದ್ರರಾಜ ವಿಭುಗಂ ಶ್ರೀ ಚಂದ್ರಾಂಬಿಕೆಗೆ ಆತ್ಮಜಂ ಹುಟ್ಟಿದನ್ ಉರ್ವಿ ಚಕ್ರನುತ ಗುಣಾಬ್ಧಿ ಸದಾಚಾರತೆಯಂ ನಿಮಿರ್ಚಿ ಜಸವಂ ಬಸವ. ಏನು ಇದು ಈ ಶಾಸ್ತ್ರದ ವಿಚಾರ? ಮಹಾರಾಜರಾದ ಚಂದ್ರರಾಜ ಮತ್ತು ಚಂದ್ರಾಂಬಿಕೆ ಮಹಾರಾಣಿ ಇವರಿಗೆ ಬಸವನು ಮಗನಾಗಿ ಹುಟ್ಟಿದನು. ಭೂಚಕ್ರ ವಲಯದಲ್ಲಿ ಸದಾಚಾರದಿಂದಲೂ ಸದ್ಗುಣಗಳ ಸಮುದ್ರವಾಗಿಯೂ ಕೀರ್ತಿ ಗೌರವಗಳನ್ನು ಉತ್ತುಂಗವಾಗಿ ಪಡೆದಿದ್ದನು. ಪರಹಿತದೊಳ್ ಪರಾಕ್ರಮದೊಳ್ ಆರ್ಪಿನೊಳ್ ಊರ್ಜಿತ ಶಕ್ತಿಯೊಳ್ ಮಹೇಶ್ವರ ಪದಭಕ್ತಿಯೊಳ್ ಎನಗೆ ಪಾಸಟಿ ಯಾರ್ ಪರರ್ ಎಂಬ ಹೆಮ್ಮೆಯೊಳು ನೆರೆದು ಮಣಿಂಗವಳ್ಳಿಯ ಧರಾಮರ ಪಂಚಶತಾನುರಾಗ ಪಂಕರುಗ ವಿಕಾಸ ಭಾಸ್ಕರನ್ ಎನಲ್ ನೆಗಳದಂ ಬಸವಂ ಗುಣಾಕರ. ಈ ಬಸವನು ಪರರಿಗೆ ಹಿತವನ್ನು ಉಂಟು ಮಾಡುವುದರಲ್ಲಿಯೂ ಶೌರ್ಯ ಪರಾಕ್ರಮ ವೀರದಲ್ಲಿಯೂ ತೋಳ್ಬಲದಲ್ಲಿಯೂ ಅಪರಿಮಿತ ಶಕ್ತಿಶಾಲಿಯೂ ಇದ್ದನು. ಮಹೇಶ್ವರ ಭಕ್ತಿಯಲ್ಲಿ ನನಗೆ ಸರಿದರೆ ಯಾರು ಪರರು ಎಂಬ ಹಿರಿಮೆಯಿಂದ ಕೂಡಿ ಮಣಿಗವಳ್ಳಿಯ ಭೂಲೋಕದ ದೇವತೆಗಳಾದ ಅಗ್ರಹಾರದ 500 ಧರಾಮರರ ಕಮಲಕ್ಕೆ ಸೂರ್ಯ ತೇಜನಾಗಿ ಕೀರ್ತಿಯನ್ನು ಪಡೆದವನು ಗುಣಾಕರನಾದ ಬಸವನು. ಕೈಯಂ ನೊಸಲ್ಗೆ ತಂದು ಐಯಂ ಗುಣಿ ಎಂದು ಧರೆ ಸಲೆ ಲೋಕಕ್ಕೆ ಅಯ್ಯನ್ ಎನಿಸಿಪ್ಪ ಬಸವರಸಯ್ಯಂ ಶ್ರೀ ಮಣಿಗವಳ್ಳಿಯ ಊರ್ಜಿತ ಎನಿಸಲ್. ಇದು ವೇದತ್ರಯ ತತ್ವಧಾಮ, ಇದನ್ ತಾನಾದಿ ಸಂಸಿದ್ಧಂ. ಇದು ತೇಜೋಮಯ ದಿವ್ಯ ಲಿಂಗವಿದು. ಲೀಲಾಲೋಕ ಸಾನ್ನಿಧ್ಯವೆಂಬ ದಯಾಭ್ಯ ಉನ್ನತಿ ಬಸವಂ ನಿವಾಸ ಸಂಪದಮ ನೊಡರ್ಚಿದಂ. ಮಣಿಗವಳ್ಳಿಯ ವಿಪ್ರವರರ್ ಕುಬೇರನ್ ಒಳ್ಪು ಅದು ಎನಿಸಿರುಪ ಭಕ್ತಿಯುತರ್ ಇಲ್ಲಿಯೇ ಸಂತತಂ ಇರ್ಪೆನ್ ಎಂಬ ಧರ್ಮೋನ್ನತಿ ಸನ್ನುತಂ ಸಕಲ ಲಕ್ಷ್ಮೀ ವಾಸಂ ಆದಂತೆ ಭೂಲಲನ ಅಳಂಕೃತಿ ರತ್ನರಾಶಿ ನೆರೆದಿರ್ದು ಅಂತಾವಗಂ ರಂಜಿಕುಂ ಕಲಿದೇವೇಶ ಭೂಸುರ ಗೃಹಂ ಲೋಕೈಕ ಶೋಭಾವಹಂ. ಇದು ಶಾಸನದ ಗದ್ಯ. ಇದನ್ನು ಈಗಿನ ಕನ್ನಡಕ್ಕೆ ವಿವರಿಸಿ ಹೇಳ್ತೇನೆ. ಕೈಗಳನ್ನು ಹಣೆಗೆ ತಂದು ನಮಸ್ಕರಿಸಿ ಎಮ್ಮಯ್ಯನಾದ ಬಸವನು ಗುಣಾಕರನಾಗಿ ಮುಗಿದ ಕೈಯ ಬಾಗಿದ ತಲೆಯ ಸದ್ಗುಣಿ ಎಂದು ಭೂಲೋಕದ ಜನರು ಹೊಗಳುವರು. ಲೋಕದಲ್ಲಿ ತಂದೆ ಎನ್ನುವ ಗೌರವವನ್ನು ಪಡೆದವನು ಬಸವರಸಯ್ಯನು. ಈ ಕೀರ್ತಿ ಗೌರವವು ಮಣಿಗವಳ್ಳಿಯ ಸಾರ್ಥಕ ಒಡೆಯಿತು ಎನ್ನುವ ಹಿರಿಮೆ ಬಸವರಸಯ್ಯನದು. ಕಲಿದೇವರಿಗೆ ನಿರ್ಮಿಸಿದ ಕಲಿದೇವರ ದೇವಾಲಯವು ವೇದ ಮೂಲಕ್ಕೆ ತತ್ವಧಾಮವಾದುದು. ಇದು ಆದಿಕಾಲದ ಪರಂಪರೆ ಹೊಂದಿರುವುದು. ಇದು ತೇಜೋಮಯ ದಿವ್ಯಲಿಂಗ. ಲೋಕೋತ್ಸವವಾಗುವಂತೆ ಕಲಿದೇವರ ದೇವಾಲಯ ತಮ್ಮ ಮನೆತನದ ಪರಂಪರೆಯಾಗಿ ನಿರ್ಮಿಸಿದನು. ಬಸವರಸಯ್ಯನು ರಜತಾದ್ರಿಗೆ ಅಧಿಕವಾದ ಐಶ್ವರ್ಯ ಸಂಪದದ ನಿವಾಸವನ್ನು ಬಸವರಸಯ್ಯನು ಹೊಂದಿರುವನು. ಮಣಿಗವಳ್ಳಿಯ ವಿಪ್ರರುಗಳು ಕುಬೇರನ ಶ್ರೀಮಂತಿಕೆಯನ್ನು ಪಡೆದಿರುವರು. ಭಕ್ತಿಯುತರು ಸದಾ ಇಲ್ಲಿಯೇ ನೆಲೆಸಿರುವರು. ವಿಪ್ರ ಸನ್ನಿಧಿಯವರು ಕಲಿದೇವ ಮಹೇಶ ನಿವಾಸವೆಂಬಂತೆ ಮಣಿಗವಳ್ಳಿಯಲ್ಲಿ ಶೋಭಿಸಿದೆ. 3 ಲೋಕವು ಪೂಜಿಸಿದ ಪುಣ್ಯವೆಲ್ಲವೂ ಆಕಾರ ಪಡೆಯಿತೋ ಎನ್ನುವಂತೆ ನಿರ್ಮಳವಾದ ಧರ್ಮವು
ಇಲ್ಲಿಯೇ ಉನ್ನತಿಯನ್ನು ಪಡೆದು ನೆಲೆಸಿರುವಂತೆ ಐಶ್ವರ್ಯ ಲಕ್ಷ್ಮಿಯು ಇಲ್ಲಿಯೇ ನೆಲೆಸಿರುವಳು ಎಂಬಂತೆ ಮಣಿಗವಳ್ಳಿಯ ರತ್ನ ರಾಶಿ ವೈಭವವು ಇಲ್ಲಿಯೇ ತುಂಬಿದೆ ಎನ್ನುವಂತೆ ಭೂಸುರರ ನಿವಾಸಗಳು ರತ್ನರಾಶಿ ಐಶ್ವರ್ಯದಿಂದ ಸದಾ ಶೋಭಿಸಿದೆ. ಇಂತು ಐಶ್ವರ್ಯವಂತ ಭೂಸುರರ ಮಣಿಗವಳ್ಳಿಯ ನಾಡವರು ಬಸವರಸಯ್ಯನು. ಸ್ವಸ್ತಿ ಸಮಸ್ತ ಭುವನಾಶ್ರಯಂ ಶ್ರೀ ಪೃಥ್ವೀವಲ್ಲಭಂ ಮಹಾರಾಜಾದಿರಾಜಂ ಪರಮೇಶ್ವರ ಪರಮ ಭಟ್ಟಾರಕಂ ಸತ್ಯಾಶ್ರಯ ಕುಳತಿಳಕಂ ಚಾಳುಕ್ಯಾಭರಣಂ ಶ್ರೀಮತ್ ಪ್ರತಾಪ ಚಕ್ರವರ್ತಿ ಜಗದೇಕಮಲ್ಲ ದೇವರು ಕಲ್ಯಾಣಪುರದ ನೆಲವೀಡಿನೊಳು ಸುಖ ಸಂಖತ ವಿನೋದದಿಂ ರಾಜ್ಯಂಗೈಯುತ್ತ ಮಿರೆ ತತ್ಪಾದ ಪದ್ಮೋಪಜೀವಿ ಮಹಾಪ್ರಚಂಡ ದಂಡನಾಯಕಂ ಎಗ್ಗಡೆ ಬಮ್ಮಣ್ಣಯ್ಯಂಗಳ್ ಮಹಾಪ್ರಭು ಮಾದಿರಾಜ ಪ್ರಮುಖ ಮಹಾಜನಂಗಳು 500 ಅನುಮತದಿಂ ಭಿನ್ನಪಂ ಗೈಯಲ್ ಅವಧಾರಿಸಿ ಶ್ರೀಮದ್ ಜಗದೇಕ ಮಲ್ಲ ದೇವರು ಮಣಿಗವಳ್ಳಿಯ ದಕ್ಷಿಣ ಶ್ರೀ ಸಿದ್ಧಲಿಂಗ ಕಲಿದೇವೇಶ್ವರ ದೇವರಿಗೆ ಸಂಕ್ರಾಂತಿ ವ್ಯತಿಪಾತದ ನಿಮಿತ್ತವಾಗಿ ಪರಮತಪೋನಿಷ್ಠ ಬ್ರಾಹ್ಮ ಕುಳಬಾಳ ಬ್ರಹ್ಮಚಾರ್ಯ ಸದ್ಯೋಜಾತ ಪಂಡಿತ ದೇವರ ಕಾಲಂ ಖರ್ಚಿ ದೇವ ಕಾರ್ಯ ನಡೆಸುವಂತಾಗಿ ಮತ್ತರ್ 50 ಕೊಟ್ಟರ್. ದಿನಾಂಕ 29/12/1142 ಭಾನುವಾರ. ಗದ್ಯಾನುವಾದ. ಈ ಶಾಸನಕ್ಕೆ ಸಮಸ್ತ ಭುವನಕ್ಕೆ ಆಶ್ರಯದಾತನಾದ ಪೃಥ್ವಿಗೆ ಒಡೆಯನಾದ ಮಹಾರಾಜರಿಗೆ ಅಧಿರಾಜ ಸಾಮ್ರಾಟನಾಗಿ ಪರಮೇಶ್ವರ ಪರಾತ್ಪರ ಸ್ವರೂಪನಾದ ಸತ್ಯಕ್ಕೆ ತಿಳಕ ಪ್ರಾಯನಾದ ಚಾಳುಕ್ಯರಿಗೆ ರತ್ನಪ್ರಾಯರಾದ ಶ್ರೀಮತ್ ಪ್ರತಾಪ ಚಕ್ರವರ್ತಿ ಇಮ್ಮಡಿ ಜಗದೇಕಮಲ್ಲ ದೇವರು ಕಲ್ಯಾಣ ನಾಡಿನಲ್ಲಿ ಸುಖ ಸಂಖತ ವಿನೋದದಿಂದ ರಾಜ್ಯವಾಳುತ್ತಿರಲು ಇವರ ಪಾದ ಪದ್ಮೋಪಜೀವಿಯಾದ ಮಹಾಪ್ರಚಂಡ ದಂಡನಾಯಕ ಮನೆ ಹೆಗ್ಗಡೆ ಬೊಮ್ಮಣ್ಣಯ್ಯಗಳು ಮಹಾಪ್ರಭುಗಳಾದ ಮಾದಿರಾಜ ಪ್ರಮುಖರು ಮಹಾರಾಜರು 500 ಇವರ ಅಭಿಪ್ರಾಯದಂತೆ ಚಕ್ರವರ್ತಿ ಇಮ್ಮಡಿ ಜಗದೇಕಮಲ್ಲ ದೇವರಲ್ಲಿ ಭಿನ್ನಪ ಮಾಡಲು ಈ ಭಿನ್ನಪವಂ ಅವಧಾರಿಸಿ ಸಮಾಧಾನ ಚಿತ್ತದಿಂದ ಪರಾಮರ್ಶಿಸಿ ಮಣಿಗವಳ್ಳಿಯ ದಕ್ಷಿಣ ಸಿದ್ಧಲಿಂಗ ಕಲಿದೇವೇಶ್ವರ ದೇವರಿಗೆ ಸಂಕ್ರಾಂತಿ ವ್ಯತಿಪಾತದ ನಿಮಿತ್ತವಾಗಿ ಪರಮ ತಪೋನಿಷ್ಠರು ಬ್ರಹ್ಮಸ್ವರೂಪರು ಬ್ರಹ್ಮಚಾರಿಗಳಾದ ಸದ್ಯೋಜಾತ ಪಂಡಿತ ದೇವರ ಪಾದಪೂಜೆ ಮಾಡಿ ದೇವ ಕಾರ್ಯ ನಡೆಸುವಂತಾಗಿ 50 ಮತ್ತರನ್ನು ದತ್ತಿ ನೀಡಿದರು. ಕಾಲವು ಭಾನುವಾರ 29/12/1142. ಹೀಗೆ ಶಾಸನವು ಸವಿಸ್ತಾರವಾಗಿ ಮಂತ್ರಿ ಬಸವಣ್ಣನವರ ಮಹೇಶ್ವರ ಭಕ್ತಿಯನ್ನು ರಜತಾದ್ರಿಯಿಂದ ಅಧಿಕ ಸಂಪದವೆನಿಸಿದ ಐಶ್ವರ್ಯದಿಂದ ಮಂತ್ರಿ ಬಸವಣ್ಣನ ನಿವಾಸ ಶೋಭಿಸುತ್ತಿದೆ ಎಂದು ವಿಸ್ತಾರವಾಗಿ ವರ್ಣಿಸುತ್ತದೆ. ಇವರು ಶ್ರೀ ಸಿದ್ಧಲಿಂಗ ಕಲಿದೇವೇಶ್ವರರ ಭಕ್ತರು. ಮಂತ್ರಿ ಬಸವಣ್ಣನವರು ಶ್ರೀ ಸಿದ್ಧಲಿಂಗ ದೇವರ ಭಕ್ತರಾದರೆ ವಚನಕಾರ ಬಸವಣ್ಣನವರು ಕಪ್ಪಡಿ ಸಂಗಮದ ಸಂಗಮದೇವರ ಭಕ್ತರು. ಮಂತ್ರಿ ಬಸವಣ್ಣನವರು ಯಾವುದೇ ವಚನ ಅಥವಾ ಇತರ ಸಾಹಿತ್ಯ ರಚನೆ ಮಾಡಿದ ದಾಖಲೆ ಸಿಗುವುದಿಲ್ಲ. ಯಾವ ಕವಿಗಳೂ ಇವರನ್ನು ಕುರಿತು ಯಾವುದೇ ಕಾವ್ಯ ರಚನೆ ಮಾಡಿಲ್ಲ. ಕರ್ಣಿಕರಾದ ಬಸವಣ್ಣನವರು ವಚನ ರಚನೆ ಮಾಡಿದ್ದಾರೆ. ಅವರ ವಚನಗಳು ಕನ್ನಡಿಗರ ಮನೆಮಾತಾಗಿವೆ. ಜೀವನ ಮೌಲ್ಯಗಳು ಅಪಾರವಾಗಿ ಅವರ ವಚನಗಳಲ್ಲಿ ಚಿತ್ರಿತವಾಗಿವೆ. ವಚನ ಓದುತ್ತಿದ್ದಂತೆ ಎಂತಹವರ ಮನಸ್ಸನ್ನು ಆಕರ್ಷಿಸುವಂತಹ ಶ್ರೇಷ್ಠ ವಚನಗಳನ್ನು ಅವರು ಬರೆದಿದ್ದಾರೆ. ಮಂತ್ರಿ ಬಸವಣ್ಣನವರ ವಿಚಾರದಲ್ಲಿ ಯಾವುದೇ ವಾದ ವಿವಾದಗಳು ಇಲ್ಲ. ಅವರು ಇರುವವರೆಗೆ ಸದ್ಭಕ್ತಿ ಜೀವನ ಮೌಲ್ಯಗಳಲ್ಲಿ ಗುಣಯುತರಾಗಿ ಸಂಪದ ವೈಭವದಿಂದ ಭಕ್ತಿಯಲ್ಲಿ ಬದುಕಿ ತಮ್ಮ ಜೀವನವನ್ನು ಮುಗಿಸಿದರು. ಕರ್ಣಿಕರಾದ ಬಸವಣ್ಣನವರಲ್ಲಿ ಸ್ವತಂತ್ರ ಚಿಂತನೆ, ಸುಂದರ ಅಭಿವ್ಯಕ್ತಿ, ಪ್ರಖರ ವಿಚಾರಗಳು,
ಜೀವನ ವಿಮರ್ಶೆಗಳು ಎದ್ದು ಕಾಣುತ್ತವೆ. ಪ್ರಶ್ನಿಸುವ ಮನೋಧರ್ಮ, ಸತ್ಯವನ್ನು ಪ್ರತಿಪಾದನೆ ಮಾಡುವ ಧೈರ್ಯ, ನಿಶಿತಮತಿ, ಸತ್ಯದ ಪಥ ಬಿಡಿದು ಸಾಗುವ ಮನೋಬಲ ಅವರಲ್ಲಿ ಅಪಾರ ಇದೆ. ಸತ್ಯದ ಪ್ರತಿಪಾದನೆಗಾಗಿ ಯಾವುದೇ ಶಕ್ತಿಗಳನ್ನು ಎದುರು ಹಾಕಿಕೊಂಡು ಪ್ರತಿಭಟಿಸುವ ಎದೆಗಾರಿಕೆ ವಚನಕಾರ ಬಸವಣ್ಣನವರಲ್ಲಿ ಅಪಾರವಾಗಿ ಇದೆ. ಈ ಕಾರಣದಿಂದಲೇ ಅಗ್ರಹಾರದ ಜನರಿಂದ ಬಹಿಷ್ಕೃತರಾಗಿ ಎಲ್ಲರನ್ನೂ ಕಳೆದುಕೊಂಡು ಅನಾಥರಾಗಿ ಬದುಕಬೇಕಾದ ಸ್ಥಿತಿಯನ್ನು ತಮ್ಮ 18ನೇ ವಯಸ್ಸಿನಲ್ಲಿ ವಚನಕಾರ ಬಸವಣ್ಣನವರು ಎದುರಿಸಬೇಕಾಯಿತು. ಆ ಸಂದರ್ಭದ 2 ವಚನಗಳನ್ನು ಇಲ್ಲಿ ಕೊಡುತ್ತೇವೆ. ಒಡೆಯರು ಬಂದಡೆ ಗುಡಿ ತೋರಣವ ಕಟ್ಟಿ, ನಂಟರಿಷ್ಟರು ಬಂದರೆ ಸಮಯವಿಲ್ಲೆನ್ನಿ. ಅಂದೇಕೆ ಬಾರರು ನೀರಿಂಗೆ ನೇಣಿಂಗೆ ಹೊರಗಾದಂದು, ಸಮಯಾಚಾರಕ್ಕೆ ಒಳಗಾದಂದು. ಪರುಷ ಮುಟ್ಟಲು ಕಬ್ಬುನ ಸುವರ್ಣವಾಯಿತು, ಬಳಿಕ ಬಂಧುಗಳುಂಟೆ ಕೂಡಲ ಸಂಗಮದೇವ. ಈ ವಚನವು ಬಸವಣ್ಣನವರಿಗೆ 18ನೇ ವಯಸ್ಸಿನಲ್ಲಿ ಬಹಿಷ್ಕಾರ ಹಾಕಿದುದನ್ನು ವಿವರಿಸಿದೆ. ಅಂದು ನನಗೆ ಯಜ್ಞ ವಿರೋಧ ಕಾರಣವಾಗಿ ಧರ್ಮಕ್ಕೆ ಒಳಪಡಿಸಿದಿರಿ, ನೀರು ಆಶ್ರಯ ಕೊಡದೆ ಹೊರಗಿಟ್ಟಿರಿ. ಅಂದು ಕಬ್ಬುನವಾಗಿದ್ದ ನಾನು ಈಗ ಪುರುಷ ಕೂಡಲ ಸಂಗಮದೇವರ ಸ್ಪರ್ಶದಿಂದ ಬಂಗಾರವಾಗಿದ್ದೇನೆ. ಕಬ್ಬುನಕ್ಕೂ ಸುವರ್ಣಕ್ಕೂ ಸಂಬಂಧ ಇಲ್ಲ ಎಂದು ವಚನದಲ್ಲಿ ಬರೆದುಕೊಂಡಿದ್ದಾರೆ. ಈ ಘಟನೆಯನ್ನು ನೆನೆದು 200ಕ್ಕೂ ಹೆಚ್ಚು ವಚನಗಳಲ್ಲಿ ಬಸವಣ್ಣನವರು, ವಚನಕಾರ ಬಸವಣ್ಣನವರು ಕಣ್ಣೀರು ಹಾಕಿ ಕಪ್ಪಡಿಯ ಕೂಡಲ ಸಂಗಮದೇವರಲ್ಲಿ ಮೊರೆ ಇಟ್ಟಿದ್ದಾರೆ. ಒಂದು ವಚನ ಇಲ್ಲಿ ಇಡುತ್ತೇವೆ. ಎನ್ನ ಆಪತ್ತು ಸುಖ ದುಃಖ ನೀನೆ ಕಂಡಯ್ಯ, ಮತ್ತಾರೂ ಇಲ್ಲ ಹರಹರ ನೀನೆ ಕಂಡಯ್ಯ. ಎನ್ನ ಮಾತಾಪಿತರು ನೀನೇ ಕಂಡಯ್ಯ ಕೂಡಲ ಸಂಗಮದೇವ. ಈ 2 ವಚನಗಳ ವಚನ ಸಂಖ್ಯೆ 448 ಮತ್ತು 481 ಬಸವಣ್ಣನವರ ವಚನಗಳು. ಹಲ್ಲು ನೋವು, ಹುಳುಕು ಹಲ್ಲು, ಹಲ್ಲು ಒಸಡಿನಲ್ಲಿ ರಕ್ತಸ್ರಾವ ಗುಣವಾಗಲು ಶಿವ ದಂತಕಾಂತಿಯನ್ನು ಉಪಯೋಗಿಸಿರಿ. ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್, ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್. ನೀವು ಆಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು. ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಅಲ್ಲಿ ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನನ್ನು ಒತ್ತಿ. ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ. ಕನಿಷ್ಠ 10 ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ.